ಭಾರತದ ಸ್ಕಾಟ್ಲೆಂಡ್ ಎಂದೇ ಪ್ರಸಿದ್ಧವಾಗಿರುವ ಕೊಡಗಿಗೆ ಸುಸ್ವಾಗತ. ಈ ಮಂಜಿನ ಬೆಟ್ಟಗಳ ನಡುವೆ ಅಡಗಿರುವ ಒಂದು ದೇವಾಲಯವಿದೆ. ಅದು ಬೇರೆಲ್ಲ ದೇವಾಲಯಗಳಿಗಿಂತ ಭಿನ್ನ. ಇಂದು ನಾವು ನಂಬಿಕೆ ಮತ್ತು ವಾಸ್ತುಶಿಲ್ಪದ ಒಂದು ರಹಸ್ಯವನ್ನು ಅನ್ವೇಷಿಸಲಿದ್ದೇವೆ. ಅದುವೇ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ. ಮೊದಲ ನೋಟಕ್ಕೆ ಇದು ಮಸೀದಿ ಅಥವಾ ಹಳೆಯ ಯುರೋಪಿಯನ್ ಚರ್ಚಿನಂತೆ ಕಾಣಬಹುದು. ಆದರೆ ಇದು ಅತ್ಯಂತ ಪೂಜ್ಯ ಹಿಂದೂ ಶಿವ ದೇವಾಲಯ. ಈ 19ನೇ ಶತಮಾನದ ಅದ್ಭುತವು ಇಸ್ಲಾಮಿಕ್ ಮತ್ತು ಗಾಥಿಕ್ ವಾಸ್ತುಶಿಲ್ಪ ಶೈಲಿಗಳ ಬೆರಗುಗೊಳಿಸುವ ಸಮ್ಮಿಲನವಾಗಿದೆ. ಇದು ದಕ್ಷಿಣ ಭಾರತದಲ್ಲಿ ನಿಜಕ್ಕೂ ಅಪರೂಪದ ದೃಶ್ಯ. ಗುಮ್ಮಟ ಮತ್ತು ಮಿನಾರ್ಗಳನ್ನು ಗಮನಿಸಿ. ಇವು ಮುಸ್ಲಿಂ ದರ್ಗಾದ ನೇರ ಅಂಶಗಳಾಗಿವೆ. ಇವುಗಳನ್ನು ಗಾಥಿಕ್ ಪ್ರಭಾವದೊಂದಿಗೆ ಸಮ್ಮಿಲನಗೊಳಿಸಲಾಗಿದೆ. ಈ ದೇವಾಲಯದ ನಿರ್ಮಾಣದ ಕಥೆಯು ಅಪರಾಧ ಮತ್ತು ವಿಮೋಚನೆಯ ಪ್ರಬಲ ದಂತಕಥೆಯಾಗಿದೆ. ಇದನ್ನು 1820ರಲ್ಲಿ ಕೊಡಗಿನ ಅಂದಿನ ಆಡಳಿತಗಾರನಾದ 2ನೇ ಲಿಂಗರಾಜೇಂದ್ರ ನಿರ್ಮಿಸಿದನು. ಸ್ಥಳೀಯ ಕಥೆಗಳ ಪ್ರಕಾರ ರಾಜನು ಅಧಿಕಾರದ ಆಸೆಯಿಂದ ಒಬ್ಬ ಅಮಾಯಕ ಬ್ರಾಹ್ಮಣನನ್ನು ಅನ್ಯಾಯವಾಗಿ ಕೊಲ್ಲುತ್ತಾನೆ. ಆ ಬ್ರಾಹ್ಮಣನ ಆತ್ಮವು ಬ್ರಹ್ಮ ರಾಕ್ಷಸನಾಗಿ ಹಿಂತಿರುಗಿ ರಾಜನನ್ನು ದುಸ್ವಪ್ನಗಳಿಂದ ಕಾಡಲು ಪ್ರಾರಂಭಿಸುತ್ತದೆ. ತನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲು ಶಿವನಿಗೆ ಒಂದು ದೇವಾಲಯವನ್ನು ನಿರ್ಮಿಸಲು ಪುರೋಹಿತರು ರಾಜನಿಗೆ ಸಲಹೆ ನೀಡುತ್ತಾರೆ. ರಾಜನು ಕಾಶಿಯಿಂದ ಅಂದರೆ ವಾರಣಾಸಿಯಿಂದ ಒಂದು ಪವಿತ್ರ ಶಿವಲಿಂಗವನ್ನು ತಂದು ಅದಕ್ಕೆ ಓಂಕಾರೇಶ್ವರ ಎಂದು ಹೆಸರಿಸಿ ಈ ದೇವಾಲಯವನ್ನು ನಿರ್ಮಿಸುತ್ತಾನೆ. ಆದ್ದರಿಂದ ಈ ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿರದೆ ರಾಜನ ಆಳವಾದ ಪ್ರಾಯಶ್ಚಿತದ ಸ್ಮಾರಕವಾಗಿ ನಿಂತಿದೆ. ವಾಸ್ತುಶಿಲ್ಪದ ಪಯಣವು ಹೊರಗೆ ಮುಂದುವರಿಯುತ್ತದೆ. ಮುಖ್ಯ ಕಟ್ಟಡದ ಮುಂದೆ ಒಂದು ದೊಡ್ಡ ಪವಿತ್ರ ನೀರಿನ ತೊಟ್ಟಿ ಇದೆ. ಇದು ಕೇವಲ ಅಲಂಕಾರಿಕ ಕೊಳವಲ್ಲ. ಇದು ದೇವಾಲಯದ ಪ್ರಶಾಂತ ವಾತಾವರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಧ್ಯದಲ್ಲಿರುವ ಒಂದು ಸಣ್ಣ ಮಂಟಪಕ್ಕೆ ಸುಂದರವಾದ ನಡಿಗೆ ಮಾರ್ಗವಿದೆ. ತೊಟ್ಟಿಯಲ್ಲಿ ವಿವಿಧ ಸಿಹಿ ನೀರಿನ ಮೀನುಗಳು ತುಂಬಿವೆ. ಇದು ಸಂದರ್ಶಕರಿಗೆ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಈ ನೀರು ದೇವಾಲಯದ ವಿಶಿಷ್ಟ ಸಿಲುಯೇಟ್ ಅನ್ನು ಪ್ರತಿಬಿಂಬಿಸುತ್ತದೆ. ಈ ಸ್ಥಳದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಈ ದೇವಾಲಯವು ಇಂಡೋ ಸಾರ್ಸನಿಕ್ ಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ. ಕೇರಳದ ವಾಸ್ತುಶಿಲ್ಪದಲ್ಲಿ ಸಾಮಾನ್ಯವಾದ ಕೆಂಪು ಹೆಂಚಿನ ಚಾವಣಿಯ ಅಂಶಗಳು ಹೇಗೆ ಇಸ್ಲಾಮಿಕ್ ಗುಮ್ಮಟ ಮತ್ತು ಗೋಪುರಗಳೊಂದಿಗೆ ಬೆರೆತಿವೆ ಎಂಬುದನ್ನು ನೋಡಿ. ಕಿಟಕಿಗಳ ಸರಳುಗಳನ್ನು ಪಂಚಲೋಹದಿಂದ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಕಿಟಕಿಗಳ ನಡುವೆ ಲಿಮ್ ಎಂಬ ಅಕ್ಷರವನ್ನು ಕೆತ್ತಲಾಗಿದೆ. ಇದು ರಾಜನಿಗೆ ಪ್ರೇರಣೆ ನೀಡಿದ ಬಹು ಸಂಸ್ಕೃತಿಯ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ. ಈ ದೇವಾಲಯವು ಕೊಡಗು ಜನರ ಭಕ್ತಿಯ ಕೇಂದ್ರ ಬಿಂದುವಾಗಿದೆ. ಗರ್ಭಗುಡಿಯಲ್ಲಿ ನೆಲೆಸಿರುವ ಓಂಕಾರೇಶ್ವರ ಲಿಂಗವು ಭಕ್ತರಿಗೆ ಅಪಾರವಾದ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ. ದೇವಾಲಯವು ಬೆಳಗ್ಗೆ ಮತ್ತು ಸಂಜೆ ವಿಭಿನ್ನ ಅವಧಿಗಳಲ್ಲಿ ತೆರೆದಿರುತ್ತದೆ. ಇಲ್ಲಿ ಆಚರಿಸಲಾಗುವ ಮುಖ್ಯ ವಾರ್ಷಿಕ ಹಬ್ಬವೆಂದರೆ ಮಹಾಶಿವರಾತ್ರಿ. ಈ ಸಮಯದಲ್ಲಿ ಸಾವಿರಾರು ಭಕ್ತರು ಶಿವನ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಪ್ರಶಾಂತ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯಲು ಇದು ಸೂಕ್ತ ಸ್ಥಳ. ಮಡಿಕೇರಿ ಪಟ್ಟಣದ ಮಧ್ಯದಲ್ಲಿರುವ ಈ ದೇವಾಲಯವು ನಿಮ್ಮ ಕೊಡಗು ಪ್ರವಾಸಕ್ಕೆ ಒಂದು ಉತ್ತಮ ಆರಂಭಿಕ ಹಂತವಾಗಿದೆ. ಇಲ್ಲಿಂದ ಪ್ರಸಿದ್ಧ ಮಡಿಕೇರಿ ಕೋಟೆ ಮತ್ತು ಅದ್ಭುತ ಸೂರ್ಯಾಸ್ತವನ್ನು ನೋಡುವ ರಾಜಾ ಸೀಟ್ಗೆ ಹೆಚ್ಚು ದೂರವಿಲ್ಲ. ಈ ದೇವಾಲಯವು ಕೊಡಗಿನಂತೆಯೇ ಇದೆ. ಇತಿಹಾಸ, ಪ್ರಕೃತಿ ಮತ್ತು ವಿಭಿನ್ನ ಸಂಸ್ಕೃತಿಗಳು ಒಂದಕ್ಕೊಂದು ಬೆಸೆದುಕೊಂಡಿರುವ ಒಂದು ಸುಂದರ ಸ್ಥಳ. ರಾಜ 2ನೇ ಲಿಂಗರಾಜೇಂದ್ರರ ಪ್ರಾಯಶ್ಚಿತದ ಕಥೆಯಂತೆ ಶಾಂತಿ ಮತ್ತು ವಿಮೋಚನೆಯ ಅನ್ವೇಷಣೆಯಲ್ಲಿ ಒಂದು ಶಾಶ್ವತ ಕಲಾಕೃತಿಯನ್ನು ರಚಿಸಬಹುದು ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ. ಇಂತಹ ವಿಶಿಷ್ಟ ವಾಸ್ತುಶಿಲ್ಪದ ದೇವಾಲಯಕ್ಕೆ ನೀವು ಎಂದಾದರೂ ಭೇಟಿ ನೀಡಿದ್ದೀರಾ?
ನಿಮ್ಮ ಅನುಭವಗಳನ್ನು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಓಂಕಾರೇಶ್ವರ ದೇವಾಲಯದ ಈ ವಿಶೇಷ ಪಯಣ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಆಕರ್ಷಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ನಮಸ್ಕಾರ.